ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೇಳೆ ರಸಮ್ ಯಾವ ಥರ ಮಾಡೋದು ನೋಡೋಣ ಬನ್ನಿ. 2 ಗ್ಲಾಸ್ ನೀರನ್ನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡು ನಂತರ ಅದನ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. 1 ಟೊಮೆಟೊ ಕಟ್ ಮಾಡಿ 1 ವಿಷಲ್ ಕೂಗಿಸ್ಕೊತೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಜೀರಿಗೆ ಹಾಕಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊತೀನಿ. ಒಗ್ಗರಣೆಗೆ 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪಾತ್ರೆಗೆ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಬೇಳೆ ರಸನ ಚೆನ್ನಾಗೆ ಮಸ್ತಿಟ್ಕೊತೀನಿ ಒಂದು ಕಡೆ. ಸೊ ಇದಾದಮೇಲೆ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ನಂತರ ರುಬ್ಬಿರೋ ಅಂಥ ಪೌಡ್ರು, ಮೆಣಸು ಜೀರಿಗೆದು ಏನು ರುಬ್ಕೊಂಡಿರ್ತೀವಲ್ಲ ಆ ಪೌಡ್ರನ್ನ ಹಾಕಿ 1 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಅದು ಹುರ್ಕೊಂಡಾದಮೇಲೆ ನಂತರ ಮಸ್ತಿಟ್ಕೊಂಡಿರೋಂಥ ಬೇಳೆ ರಸನೂ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ 1/2 ಗ್ಲಾಸ್ ನೀರು ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ನೀವು ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಸೊ ಅದು ಹಾಕಿ ಚೆನ್ನಾಗಿ 2 ಕುದಿ ಬರೋವರೆಗೂ ಬಿಡಬೇಕು. 2 ಕುದಿ ಬಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಸೊ ರಸಮ್ ರೆಡಿ ಆಗುತ್ತೆ. ರಸಮ್ ರೆಸಿಪಿ ಬೇಳೆ ರಸ. ಸೊ ನೆಗಡಿ, ಕೆಮ್ಮು, ಶೀತ ಆದಾಗೆಲ್ಲ ನಮ್ಮ ಮನೆಗಳಲ್ಲೆಲ್ಲ ಫಸ್ಟು ಮಾಡಿ ರಸಮ್ನೇ ಕುಡಿಯೋಕ್ಕೆ ಹೇಳೋದು. ಸೊ ಎಲ್ಲ ಟ್ರೈ ಮಾಡಿ ರಿವ್ಯೂಸ್ ಎಲ್ಲ ಹೇಳಿ ಹೇಗಿತ್ತು ಅಂತ. ರೆಸಿಪಿ ಇಷ್ಟೊಂದು ಸಿಂಪಲ್ ಇದೆ. ಸೊ ಟ್ರೈ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಡೂ ಫಾಲೋ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್.